ಕೊನೆಗೂ ನಾವು ಅಮ್ಮಂಗೆ ಅವ್ರ ಸೊಸೆನ ಮೀಟ್ ಮಾಡಿಸೋ ಟೈಮ್ ಬಂತು. ಅಟ್ ದಿಸ್ ವೆರಿ ಸ್ಪೆಷಲ್ ಮೂಮೆಂಟ್ ನಾನು ತುಂಬಾ ಮಿಸ್ ಮಾಡ್ಕೊಳ್ಳೋದಂತಂದ್ರೆ ನಮ್ಮ ತಾಯಿನ. ಮನೇಲಿ ಹೇಗೆ ಅಪ್ರೋಚ್ ಮಾಡಿದ್ರಿ, ಹೇಗಿತ್ತು ರಿಯಾಕ್ಷನ್, ಆ ಟೈಮೇ ಏನೋ ಒಂಥರ ಬ್ಯೂಟಿಫುಲ್ ಆಗಿರೋದು. ಐ ಹ್ಯಾವ್ ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಮದುವೆ ಟೈಮಲ್ಲಿ ನಮ್ಮ ಅಮ್ಮ ಇದ್ದೀರಿ ಎಷ್ಟು ಖುಷಿ ಪಟ್ಟಿರೋರು ಅಂತಂದ್ರೆ ಹೋಗಿತ್ತು. ಅಮ್ಮನ ಆಶೀರ್ವಾದ ಸಿಕ್ತು ನಿನಗೆ. ಹಿಂಗೆ ಇನ್ನೊಂದು ಗೊತ್ತಾ ಸ್ಪೆಷಾಲಿಟಿ, ಈ ದೇವಸ್ಥಾನ ಟಿವಿ ನೈನಲ್ಲೆಲ್ಲ ಬಂದಿದೆ. ಹೀಗೆ ಉಂಟಿನಲ್ಲಿ ತಂದೆ ತಾಯಿ ಆ ಸ್ಥಾನನ ರಿಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ಫೈನಲಿ ನನ್ನ ಮತ್ತೆ ನಂದು ಮ್ಯಾರೇಜ್ ಅನೌನ್ಸ್ಮೆಂಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂತಾರೆ ಮಿಸ್ ಮಾಡಿದ್ದೀರಾ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ಲಿ ವಿಶಸ್. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ವಿಶಸ್ಗಳನ್ನ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು ಗೈಸ್. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ಪಿಂಗ್ ಮಾಡಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಹೀಗೆ ಇರಲಿ. ಆ್ಯಂಡ್ ಇವತ್ತೇನಪ್ಪ ವಿಷಯ ಅಂತಂದರೆ, ನನ್ನ ಲೈಫಲ್ಲಿ ಇದೊಂದು ಸ್ಪೆಷಲ್ ಈವೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಒನ್ ಆಫ್ ದ ಮೇಜರ್ ಈವೆಂಟ್. ಸೊ ಪ್ರತಿ ಸಲ ನನ್ನ ಲೈಫಲ್ಲಿ ಏನೋ ಒಂದು ಸ್ಪೆಷಲ್ ಒಕೇಶನ್ ಇದ್ರು ನಾನು ನಮ್ಮ ಪೇರೆಂಟ್ಸ್ ಆಶೀರ್ವಾದ ತೊಗೊಳ್ತೀನಿ. ಅಫ್ಕೋರ್ಸ್ ನಮ್ಮ ತಂದೆನ ನೀವು ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ಪ್ರೀವಿಯಸ್ ವ್ಲಾಗಲ್ಲಿ. ಆ್ಯಂಡ್ ನನ್ನ ಮುಂಚೆಯಿಂದ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ತಾಯಿ ನಮ್ಮ ಜೊತೆ ಇಲ್ಲ. ಸೊ ನಮ್ಮನ್ನು ಬಿಟ್ಟು ಆಲ್ಮೋಸ್ಟ್ ಒಂದು 7 years ಆಯಿತು. ಆ್ಯಂಡ್ ಈ ಮೂಮೆಂಟಲ್ಲಿ ಅಟ್ ದಿಸ್ ವೆರಿ ಸ್ಪೆಷಲ್ ಮೂಮೆಂಟ್ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದಂತಂದರೆ ನಮ್ಮ ತಾಯಿನ. ಈ ಟೈಮಲ್ಲಿ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಯಾಕಂದರೆ ಪ್ರತಿ ತಂದೆ ತಾಯಿಗೂ ಅವ್ರ ಮಕ್ಕಳು ಮದುವೆ ಅಂತಂದರೆ ತುಂಬಾ ಖುಷಿ ಇರುತ್ತೆ. ನಮ್ಮ ಅಕ್ಕನ ಮದುವೆನಲ್ಲಿ ನಮ್ಮ ಅಮ್ಮ ಇದ್ರು, ಬಟ್ ನನ್ನ ಮದುವೆನಲ್ಲಿ ನಮ್ಮ ಅಮ್ಮ ಇಲ್ಲ. ಸೊ ಎನಿವೇ ವಿಷಯ ಏನಪ್ಪ ಅಂತ ಅಂದರೆ, ಮ್ಯಾರೇಜ್ ಫಿಕ್ಸ್ ಆದಾಗಿಂದನೂ ನಾನು ಊರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಆಶೀರ್ವಾದ ತಗೊಳ್ಬೇಕು ಅಂತಂದ್ಬಿಟ್ಟು ತುಂಬ ಸಲ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತುಂಬ ಕೆಲಸದಿಂದ ಹೆಲ್ಡಪ್ ಆಗಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ರೀಸೆಂಟಾಗಿ ನಮ್ಮ ಜಾತ್ರೆ ಇತ್ತು, ಅವತ್ತು ಹೋಗಬೇಕಾಗಿತ್ತು, ಬಟ್ ಬೇರೆ ಪ್ಲಾನ್ಸ್ ಬಂದಿದ್ದರಿಂದ ಹೋಗೋಕ್ಕಾಗಿಲ್ಲ. ಸೊ ಫೈನಲಿ ಇವತ್ತು ನಾನು ಮತ್ತೆ ನಂದು ಊರಿಗೆ ಹೋಗಿ ನಾವು ಅಮ್ಮನ ಆಶೀರ್ವಾದ ತಗೊಂಬೋಣ ಅಂತಬಿಟ್ಟು ಅನ್ಕೊಂಡಿದ್ದೀನಿ. ಕೊನೆಗೂ ನಾವು ಅಮ್ಮಂಗೆ ಅವ್ರ ಸೊಸೆನ ಮೀಟ್ ಮಾಡಿಸೋ ಟೈಮ್ ಬಂತು. ಸೊ ಅಂದವೇ ಇವಾಗ ನಂದನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಊರಿಗೆ ಹೋಗೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಹೊಡೋಣ ಬನ್ನಿ. ಪ್ರತಿ ಸಲ ನಾನು ಹೊರಗಡೆ ಹೋಗ್ಬೇಕಾದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇದು ತಂದಾಗಿಂದ ಎಷ್ಟು ಯೂಸ್ಫುಲ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ವೀಕ್ಲಿ ಥ್ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ನಾನು ಪ್ರೀವಿಯಸ್ ಲಾಗಲ್ಲೂ ಹೇಳಿದ್ದೀನಿ, ಆಗಿರೋ ಹೈ ಪ್ರೆಷರ್ ವಾಷರ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಬೈಕ್ಸ್ ಅಥವಾ ಕಾರ್ಸ್ ಏನಾದರೂ ಮನೆಯಲ್ಲೇ ವಾಶ್ ಮಾಡಬೇಕು ಅಂತಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಓಕೆ, ಸೊ ಫೈನಲಿ ಮೇಡಮ್ ಅವ್ರು ಬಂದರು. ಏನು ಮೇಡಮ್, ಏನು ಮೇಕಪ್ ಗಿಕಪ್ ಬ್ಲಷ್ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಯಾಕೆ ಹಿಂಗೆ ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಗೊತ್ತಾ? ಮೇಕಪ್ ನಂಗೆ ಗೊತ್ತು, ನಾನು ತಿಳ್ಕೊಂಡು ಏನು ಮಾಡಲಿ? ನೀನು ಮತ್ತೆ ಹೆಂಗೆ ಗೊತ್ತು ಬ್ಲಷ್ ಎಲ್ಲ? ಏನು ಹಾಕೊಳ್ತೀಯ ಬ್ಲಷ್? ಇಲ್ಲಿ ನೋಡು ಎಲ್ಲ ಹಿಂಗೆ. ಅದೆಲ್ಲ ನ್ಯಾಚುರಲ್ ಬ್ಯೂಟಿ, ನನಗೆ ತುಂಬ ನ್ಯಾಚುರಲ್ಲ. ಸರಿ ಆಯ್ತು, ಓಕೆ ಬನ್ನಿ ಹೋಗೋಣ. ನಮಗೆ ಇವತ್ತು ತುಂಬ ಕೆಲಸ ಇದೆ. ಅಲ್ಲೋಗಿ ಪೂಜೆ ಮಾಡಿಸ್ಬೇಕು, ಬರಬೇಕು, ನಾವು ನಮ್ಮ ಮನೆಗೆ ಹೋಗ್ಬೇಕು, ಕೆಲಸ ಮಾಡಬೇಕು. ನಾನಿವತ್ತು ಅಷ್ಟು ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಡ್ತೀವ, ನಾವು ಮನೆಗೆ ಬರಬೇಕು ಬಾ. ಸೊ ಆ್ಯಕ್ಚುಲಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದ್ವಿ ಮನೆ ಹತ್ರನೇ. ಸೊ ಇವು ಡೈರೆಕ್ಟಾಗಿ ಹೋಟೆಲ್ ಹತ್ರ ಬಂದು ಯಪ್ಪ 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 ಈ ಮೇಡಮ್ ಬರೋದಲ್ದೆ ಮನೆಯಿಂದ ಐಟಮ್ಗಳೆಲ್ಲ ಎತ್ಕೊಂಡ್ಬರ್ತಾರೆ. ಕಷ್ಟ ನಮಗೆ. ನಾನು ನಿಮಗೆ ಹಿಂದೆ ಇಡು ಅಂತ ಹೇಳಿದ್ನಾ? ಅಂತಾನೆ ಹೇಳಿದ್ದು. ಬ್ಯಾಗ್ ಎತ್ಕೊ ಅಂದೆ. ಎತ್ಕೊಂಡು ನೀನು ತೊಡೆ ಮೇಲೆ ಇಡ್ಬೇಕಿತ್ತಾ? ನನಗೆ ಬೇಕೀಗ. ಆಕ್ಚುಲಿ ನನಗೆ ಇಲ್ಲಿ ಬ್ರೇಕ್ಫಾಸ್ಟ್ ತುಂಬಾನೇ ಇಷ್ಟ, ಸಕ್ಕದಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವು ನಾರ್ಮಲಿ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆಲ್ಲಾನು ಹೋಗಲ್ಲ. ಲೈಕ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಮಾತ್ರನೇ ಹೋಗೋದು. ಇಲ್ಲ ಅಂತಂದ್ರೆ ಈ ತರ ಸಣ್ಣ ಪುಟ್ಟ ಸ್ವಲ್ಪ ಸ್ಪೆಷಲ್ ಪ್ಲೇಸಸ್ ಗಳಿರ್ತಾರ, ಆ ತರ ಹುಡುಕ್ಬಿಟ್ಟು ಇಲ್ಲಿ ನಮ್ಮನೆ ಹತ್ರನೇ ಒಂದು ಬ್ರೇಕ್ಫಾಸ್ಟ್ ಪ್ಲೇಸ್ ಇದೆ. ಸೂಪರ್, ಮನೇಲಿ ಮಾಡ್ದಂಗೆ ಇರುತ್ತೆ. ಅಲ್ಲಿ ಅಮ್ಮ ಮಗ ಸೇರ್ಕೊಂಡು ಮಾಡ್ತಾರೆ, ತುಂಬಾ ಚೆನ್ನಾಗಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಎಸ್, ಇದು ಆಕ್ಚುಲಿ ಗೊಟ್ಟಿಗೆರೆ ಮೇನ್ ರೋಡ್ ಹತ್ರ ಉಡುಪಿ ಗಾರ್ಡನ್ ಇದೆಯಲ್ಲ, ಅದ್ರ ಪಕ್ಕನೆ ಆ ಸೈಡ್ ಕಾರ್ನರಲ್ಲಿ ಇರೋದು. ಸೊ ಇದು ಬಂದು ನಮ್ಮನೆ ಹತ್ರ. ಸೊ ನಮ್ಮನೆ ಏನಾದ್ರು ಬ್ರೇಕ್ಫಾಸ್ಟ್ ಏನಾದ್ರು ಮಾಡಿಲ್ಲ ಅಂತಂದ್ರೆ ಇಲ್ಲೇ ಬಂದು ತಿನ್ನೋದು. ಸೊ ಬನ್ನಿ ನೋಡೋಣ, ಇವಾಗ ಕನಕಪುರ ಹತ್ರ ಹೋಗ್ಬೇಕು. ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಲೈಕ್ ತುಂಬಾ ಕ್ವಶನ್ಸ್ ಗಳು ಕೇಳಿದ್ದೀರಾ. ಮನೇಲಿ ಹೇಗೆ ಅಪ್ರೋಚ್ ಮಾಡಿದ್ರಿ, ಹೇಗಿತ್ತು ರಿಯಾಕ್ಷನ್, ಅದಾದ್ಮೇಲೆ ಇನ್ನೂ ದೊಡ್ಡ ಬೇರೆ ವಿಷಯ ಬಗ್ಗೆ ಎಲ್ಲ ಹೇಳಿದ್ದೀರಾ, ಅದೆಲ್ಲ ಬರುತ್ತೆ. ಬಟ್ ನಮಗೆ ಒಂದೇನಪ್ಪ ಅಂತಂದರೆ ಈ ಮೂಮೆಂಟ್ಗೆ ಲೈಕ್ ಇನ್ನು ಹಾರ್ಡ್ಲಿ ನಾವು 1 month ಇದೆ ಅಷ್ಟೇ ಮದುವೆ. ಈ ಮೂಮೆಂಟ್ ಲೈಕ್ ನಮ್ಗೆ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ, ಇಷ್ಟು ಬೇಗ ಇದೆಲ್ಲ ಆಗೋಯ್ತಲ್ಲ, ಎಲ್ಲ ಚೆನ್ನಾಗಿ ಆಗೋಯ್ತಲ್ಲ ಅಂತ. ಯಾಕಂದ್ರೆ ಅಟ್ ಸಮ್ ಪಾಯಿಂಟ್ ನಮ್ಗೆ ತುಂಬಾನೇ ಭಯ ಆಗ್ತಿತ್ತು. ನಾವು ಹೇಗೆ ಈ ದಿವಸ ನೋಡ್ತೀವಿ ಅಂತಾನು ಲೈಕ್ ನಂಬಿಕೆ ಇರ್ಲಿಲ್ಲ. ಎಷ್ಟು ಖುಷಿಯಾಗಿ ಇವತ್ತು
ಏನೋ ಎಲ್ರ ಜೊತೆನೂ ನಗ್ನಗ್ತಾ ಮಾತಾಡ್ಕೊಂಡು ಫ್ಯಾಮಿಲಿ ಎಲ್ಲಾನು ತುಂಬಾ ಖುಷಿಯಾಗಿದ್ದಾರೆ. ಇವತ್ತೆಲ್ಲ ಈ ದಿವಸ ನೋಡ್ತಾ ಇದೀವಿ ಖುಷಿಯಾಗಿ ಅಂದ್ರೆ ಸೊ ವಿ ಆರ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಗಾಡ್. ಒಂದ್ ಟೈಮಲ್ಲಿ ನಮ್ಗೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ತುಂಬಾನೇ ಭಯ ಇತ್ತು, ಲೈಕ್ ಡೌಟ್ ಇತ್ತು. ಸೊ ಆ ಡೌಟ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ನಮ್ಮ ಮಧ್ಯದಲ್ಲಿ. ಆ ಟೈಮಲ್ಲಿ ನಮಗೆ ಒಂದು ರೈಟ್ ಪಾತ್ ನಮಗೆ ಸಿಕ್ಕಿದ್ ಯಾವಾಗ ಅಂತಂದ್ರೆ ನಾವು ಆಸ್ಟ್ರೋಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಕನ್ಸಲ್ಟೇಷನ್ ತಗೊಂಡ್ವಿ. ಸೊ ಆಕ್ಚುಲಿ ಅದು ಫಸ್ಟ್ ಕನ್ಸಲ್ಟೇಷನ್ ಆಗಿದ್ರಿಂದ ನಮಗೆ ಫ್ರೀ ಸಿಕ್ತು. ಸೊ ನಮಗೆ ಇನಿಷಿಯಲಿ ಬಿಲೀವ್ ಇರ್ಲಿಲ್ಲ, ಲೈಕ್ ಇದು ನಿಜವಾಗ್ಲೂ ನಾವು ಪ್ರಿಡಿಕ್ಟ್ ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ನಮ್ಗೆ ಜಸ್ಟ್ ಒಂದು ಹೋಪ್ ಸಿಗುತ್ತಲ್ಲ, ಅಟ್ಲೀಸ್ಟ್ ನಮ್ಗೊಂದು ಗೈಡೆನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಕನ್ಸಲ್ಟ್ ಮಾಡಿದ್ವಿ. ನಮ್ಗೆ ಆಕ್ಚುಲಿ ಏನ್ ಲೈಫಲ್ಲಿ ನಡೀತಿತ್ತಲ್ಲ ಲಿಟ್ರಲಿ ಅದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳಿದ್ರು. ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಲೈಫಲ್ಲಿ ಸದ್ಯಕ್ಕೆ ಏನ್ ಕಮಿಟ್ಮೆಂಟ್ಸ್ ಇದೆ, ಇಲ್ಲ ಮುಂದೆ ಏನ್ ಆಗುತ್ತೆ, ನಮ್ಮ ಮನೇದಾಗ್ಲಿ ಇಲ್ಲ ಬೇರೆ ಕಮಿಟ್ಮೆಂಟ್ಸ್ ಆಗಲಿ, ನಿಜವಾಗ್ಲೂ ಅವ್ರು ಅದೇ ತರ ಹೇಳಿದ್ರು. ಸೊ ಅದ್ರಲ್ಲಿ ಬಂದಿದ್ದೇನು ಅಂತಂದ್ರೆ ಇನ್ನು 1 year ವೇಟ್ ಮಾಡಿ, 1 year ಆದ್ಮೇಲೆ ಎಲ್ಲಾ ಕೆಲಸಗಳು ತುಂಬಾ ಸ್ಮೂತ್ ಆಗಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ 1 year ಆದ್ಮೇಲೆ ಮನೇಲೆಲ್ಲಾನು ಅಪ್ರೋಚ್ ಮಾಡಿದ್ವಿ, ಪ್ರತಿಯೊಂದನ್ನು ಸ್ಮೂತ್ ಆಗಿ ಹೋಯ್ತು. ನಮ್ಗೊಂದು ಒಳ್ಳೆ ಗೈಡೆನ್ಸ್ ಸಿಕ್ದಂಗೆ ಆಯ್ತು. ಸೊ ನಿಮ್ಗೂ ಅಷ್ಟೇ, ನಿಮ್ಮ ಲೈಫಲ್ಲಿ ಏನಾದ್ರು ಸಮಸ್ಯೆಗಳು ಏನಾದ್ರು ಇತ್ತು ಅಂತಂದ್ರೆ ಆಸ್ಟ್ರೋಟಾಕ್ ನ ಕನ್ಸಲ್ಟ್ ಮಾಡಿ. ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಅಂಡ್ ಇಟ್ಸ್ ರಿಯಲಿ ವರ್ತ್ ಅ ಟ್ರೈ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ಬೋದು. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಮಿಸ್ ಮಾಡಿದಿರಾ ಚೆಕ್ ಮಾಡಿ. ಆಕ್ಚುಲಿ ಮೇಘಲ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದು, ನಾನ್ ಫಸ್ಟ್ ಟೈಮ್ ಬರ್ತಾ ಇರೋದು ನಿಮ್ಮ ಊರಿಗೆ. ಸೊ ನೋಡೋಣ ಯಾವ ತರ ವೆಲ್ಕಮ್ ಮಾಡ್ತೀನಿ ನನ್ಗೆ ಅಂತ. ವೆಲ್ಕಮ್ ಎಲ್ಲ ಏನಿಲ್ಲ. ಆಕ್ಚುಲಿ ಇವತ್ತು ಅಂದ್ರೆ ನನ್ನ ರಿಲೇಟಿವ್ಗೂ ಹೇಳಿಲ್ಲ, ನಮ್ಮ ಅತ್ತೆ ಮನೆ ಇದೆ, ನಮ್ಮ ಮಾವ ಎಲ್ಲಾನು ಅಲ್ಲೇ ಎಲ್ಲ ಇರೋದು, ಅವ್ರಿಗೂ ಹೇಳಿಲ್ಲ. ಯಾಕಂದ್ರೆ ಮತ್ತೆ ರಿಟರ್ನ್ ಬೇಗ ಬರಬೇಕು. ಇನ್ ಕೇಸ್ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಅತ್ತೆ ಫುಲ್ ಅಡುಗೆ ಗಿಡ್ಗೆ ಬಜ್ಜಿ ಬೋಂಡ ಅದು ಇದು ಎಲ್ಲ ಮಾಡ್ಕೊಳ್ತಾರೆ. ನಾನು ಅದಕ್ಕೆ ಅವ್ರು ಫೋನ್ ಮಾಡೋದು ಇನ್ಫಾರ್ಮ್ ಮಾಡಿಲ್ಲ ನಾನು ಈ ಥರ ಬರ್ತಾ ಇದ್ದೀನಿ ಅಂತ ಬಿಟ್ಟು. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಸ್ಕೊಂಡು ಡೈರೆಕ್ಟಾಗಿ ಬಂದ್ಬಿಡೋಣ. ಯಾಕಂದ್ರೆ ಬಂದ್ಮೇಲೆ ಮತ್ತೆ ಸಾಯಂಕಾಲ ಬೇಜಾನ್ ಕೆಲಸಗಳಿದೆ, ಅದಕ್ಕೋಸ್ಕರ ಅಷ್ಟೇ. ಎಷ್ಟೊತ್ತಾಗುತ್ತೆ ಇಲ್ಲಿಂದ ಇನ್ನೊಂದು 30 minutes. ಏನು ಜಾಸ್ತಿ ಏನಿಲ್ಲ, ನಮ್ಮ ಮನೆಯಿಂದ ಹಾರ್ಡ್ಲಿ 40 kilometers. ಸೊ ಒಂದು 45 minutes ಆಗುತ್ತೆ ಅಷ್ಟೇ. ಇದೆ, ಪರವಾಗಿಲ್ಲ. ಅಂದರೆ ಮೂವಿಂಗಲ್ಲಿದೆ. ವೆದರ್ ಕೂಡ ಚೆನ್ನಾಗಿದೆ, ಒಂದು ಸ್ವಲ್ಪ ಬಿಸಿಲಿದೆ, ಬಟ್ ಓಕೆ ಮ್ಯಾನೇಜಬಲ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಮೆಮೊರಿ ಇರೋದು ಇದೇ ಊರಲ್ಲೇ, ಕನಕಪುರದಲ್ಲೇ ಜಾಸ್ತಿ ಮೆಮೊರಿ ಇರುತ್ತೆ. ಯಾಕಂದರೆ ಅಜ್ಜಿ ತಾತ ಮನೆ ಅಲ್ಲ, ಅಜ್ಜಿ ತಾತ ಇದ್ದಾಗಿಂದನೂ ನಮಗೆ ಒಂಥರ ಲೈಕ್ ಸಮ್ಮರ್ ಹಾಲಿಡೇಸ್ಗಾಗಲಿ ಒಂದು ಸ್ಕೂಲ್ ಹಾಲಿಡೇಸ್ ಎಲ್ಲ ಇರ್ತಿತ್ತಲ್ಲ, ಆವಾಗ ಜಾಸ್ತಿ ಕನಕಪುರದಲ್ಲೇ ಹೋಗ್ತಾ ಇದ್ವಿ. ನಿಮಗೆ ಚಿಕ್ಕ ವಯಸ್ಸಲ್ಲಿ ಏನು ನೆನಪಿದೆ ಜಾಸ್ತಿ ನಿನ್ನ ಊರಲ್ಲಿ? ನಮ್ಮೂರಲ್ಲಿ ಜಾಸ್ತಿ ಅಂದರೆ ನಮ್ಮ ಕಸಿನ್ಸ್, ನಾನು ನಮ್ಮ ಕಸಿನ್ಸ್ಗಳೆಲ್ಲ ಸೇರಿಕೊಂಡು ಬರೀ ಮಜಾ. ನಮ್ಮ ಅಜ್ಜಿ ತಾತ ಅಷ್ಟೇ, ಹೋದಾಗೆಲ್ಲಾನು ಒಳ್ಳೊಳ್ಳೆ ಅಡುಗೆ ಮಾಡಾಕೋರು ನಮ್ಮ ಅಜ್ಜಿ. ಬರೀ ತಿನ್ನೋದೇ ಹೇಳ್ತಾ ಇದ್ದಾನೆ ಅವಾಗ್ಲಿಂದ. ನಿನ್ನ ಊರು ಅಂದ್ರೇನೆ ಅದೇ, ನೀನು ಟೈಮ್ ಊಟ ಮಾಡು, ಮಜಾ ಮಾಡು, ಕಸಿನ್ ಜೊತೆ ಆಟ ಆಡು. ಅಲ್ಲೆಲ್ಲ ನಮ್ಮ ಹಳ್ಳಿ ಹುಡುಗರುಗಳೆಲ್ಲ ನಿಂತಲ್ಲ, ಅವ್ರ ಜೊತೆ ಎಲ್ಲ ಫುಲ್ ಆಟ ಆಡು, ಎಂಜಾಯ್ ಮಾಡು ಅಷ್ಟೇ. ನಮ್ಮ ಅಜ್ಜಿ ತಾತ ಬರ್ತಿದ್ರು, ಏನಾದ್ರು ಕಳ್ಳೆಪುರಿ ಅದು ಇದು ಸಂತೆಯಿಂದ ಏನಾದ್ರು ತರೋರು, ಚೆನ್ನಾಗಿ ತಿಂತಾ ಇದ್ವಿ ಅಷ್ಟೇ. ಒಂಥರ ಆ ಟೈಮೇ ಏನೋ ಒಂಥರ ಬ್ಯೂಟಿಫುಲ್ ಆಗಿರೋದು. ಐ ಹ್ಯಾವ್ ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಎಲ್ಲಿ ನಿಮ್ಮ ಊರು ಹೆಸರೇ ಬರ್ತಾ ಇಲ್ಲ ಇಲ್ಲಿ? ಅಲ್ಲಿ ಇತ್ತಲ್ಲ ಕನಕಪುರ, ಕೊಳ್ಳೇಗಾಲ ನಿಮ್ಮೂರು ತಾನೆ? ಎಸ್, ನಮ್ಮ ಅಪ್ಪ ಅವ್ರೂರು ಕೊಳ್ಳೇಗಾಲ. ಇವನ್ ನನ್ಗೆ ಯಾಕೋ ತುಂಬಾ ಇವತ್ತು ಬೆಳಗ್ಗೆಯಿಂದ ಕಿರಿಕ್ ಮಾಡ್ತಾ ಇದ್ದಾನೆ. ಇಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇರ್ತೀನಿ, ಹೇಳ್ತಾ ಇದೀನಿ. ಅವಳಿ ಏನೋ ಒಂದ್ಲಪ್ಪ ಹೇಳು, ಆಫೀಸ್ ಏನೋ ಟಾಪಿಕ್ ನೋಡಿ ಹಿಂಗೆ. ಇವಾಗ ನಾನು ಹೇಳ್ತೀನಿ, ಆಫೀಸ್ ಟಾಪಿಕ್ ಏನ್ ಗೊತ್ತಾ, ಏನೋ ಮಾತಾಡೋದ್ರ ಬಗ್ಗೆ ಏನೋ ಎಟುಕುಟಿ ಬೇಕು, ಎಟುಕುಟಿ ಇರ್ಬೇಕು ಅಂತಂದ್ರು. ನಾನು ಎಟುಕುಟಿ ಅದು ಎಟುಕುಟಿ ಅಲ್ಲ, ಎಟಿಕೇಟ್ ಅಂತ ಬೇಕು, ಎಟುಕುಟಿ. ಚೆನ್ನಾಗಿದೆ, ಫುಲ್ ಎರಡು ಕಡೆ ಗ್ರೀನ್ರಿ ಇದೆ, ಮಸ್ತಾಗಿ. ಬಿಸಿಲು ಜಾಸ್ತಿ, ನಮ್ಮೂರಲ್ಲಿ ಇನ್ನ ಗ್ರೀನ್ರಿ ಇದೆ. ನಿಮ್ಮೂರ್ ಸೈಡ್ ಸ್ವಲ್ಪ ಜಾಸ್ತಿ ಗ್ರೀನರಿ ಇದೆ. ಆಕ್ಚುಲಿ ಸಿಟಿ ಇವಾಗ ಪ್ರಾಪರ್ ಆಗಿ. ಓಕೆ, ಸೊ ಫೈನಲಿ ಊರಿಗೆ ಬಂದ್ವಿ. ಇದೆ ನಮ್ಮೂರು. ನಮ್ಮ ಹಳೆ ಮನೆ ಇಲ್ಲೇ ಇದೇ ರೋಡಲ್ಲಿ ಇದ್ದಿದ್ದು, ರೋಡ್ಗಳೇ ಕಾಣಿಸ್ತಾ ಇಲ್ಲ ಇವಾಗ, ಆ ಥರ ಆಗ್ಬಿಟ್ಟಿದೆ. ತೊಪ್ಪಗನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಸ್, ಮೇಡಮ್ ಹೆಂಗ ಅನ್ಸಿದೆ ನಮ್ಮೂರಿಗೆ ಬಂದ್ಬಿಟ್ಟು? ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಆಕ್ಚುಲಿ ಎಷ್ಟು ತಂಪಾಗಿದೆ ಅಂತಂದ್ರೆ ಇಲ್ಲಿ ಬಿಸಿಲೇನು ಅಷ್ಟೊಂದು ಅಲ್ಲಿ ಆಲ್ಮರ ಅಲ್ಲೆಲ್ಲ ತೋರಿಸ್ತೀನಿ, ಬಾಲಿ ಹಿಂದೆ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲೇ ನಮ್ಮ ಮಮ್ಮಿದು ಬೃಂದಾವನ ಎಲ್ಲ ಇರೋದು. ಸೊ ಇದೇ ಮೇನ್ ದೇವಸ್ಥಾನ, ನಮ್ಮ ತೊಪ್ಪಗನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಜಾತ್ರೆ ಎಲ್ಲ ಚೆನ್ನಾಗಾಯ್ತಾ?
ಎಲ್ಲ ನಾನು ಬರೋಕ್ಕಾಗಲಿಲ್ಲ, ಇಲ್ಲಿ ಊರವ್ರಿಗೆ ಹೋಗಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಅಭಿಷೇಕ ಮಾಡಿದ್ರು ಇವತ್ತು. ಓಕೆ, ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲನೂ ಮುಗೀತು. ಇವಾಗ ಅಲ್ಲಿ ಹಿಂದ್ಗಡೆ ಬೃಂದಾವನ ಅಂತ ಇದೆ. ಬೃಂದಾವನದಲ್ಲಿ ಏನು ಅಂತಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ ಲೈಕ್ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಲೈಕ್ ಅವ್ರನ್ನ ಲೈಕ್ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಲೈಕ್ ಅವರೆಲ್ಲ ತೀರ್ಕೊಂಡಾದ್ಮೇಲೆ ಹಾಂ. ಸೊ ಬೃಂದಾವನ ಅಲ್ಲಿರೋದು, ಬಟ್ ಅದ್ರ ಸುತ್ತ ನೋಡಿ ಇಲ್ಲಿ ಮರ ಸಕ್ಕದಾಗಿದೆ. ಇದು ತುಂಬ ದೊಡ್ಡ ಹಳೇ ಕಾಲದ ಆಲದ ಮರ ಇದು. ಒಂದು ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಈ ಮರ, ಕೆಳಗಡೆ ಫುಲ್ಲು ಒಂದು 200 years ಇರುತ್ತಾ? ಹಾಂ ಇರುತ್ತೆ. ಬಿಡು ನಾನು ಇಟ್ಕೋತೀನಿ. ಸೊ ಏನಂದರೆ ಅವಾಗೆಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪನೂ ಬಿಸಿಲು ಬರ್ತಿರ್ಲಿಲ್ಲ, ಅಷ್ಟು ಹೇಳಿರ್ತಿತ್ತು. ಇದೆಲ್ಲ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ. ಸೊ ಇದು ಕಂಪ್ಲೀಟ್ಲಿ ಏನಿದೆ ಸುತ್ತಮುತ್ತ ಬೃಂದಾವನ ಎಲ್ಲ ಇದೆಯಲ್ಲ, ಇದೆಲ್ಲ ನಮ್ಮ ಫ್ಯಾಮಿಲಿ ಟ್ರೀ. ಇದು ನಮ್ಮ ಮಾವ, ಇದು ಅಮ್ಮ, ಅಜ್ಜಿ, ತಾತ, ನಮ್ಮ ಮಾವ. ನೀನು ಎವ್ರಿ ಬರ್ಡೇಗೆ ಬಂದ್ಬಿಟ್ಟು ಮಾಡ್ತೀಯಲ್ಲ ಅಲ್ಲಿ ಪೂಜೆ? ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ ಮೇನ್ ಬಂದಿರೋದು, ನಮ್ಮ ಅಮ್ಮಂಗೆ ನಮ್ಮ ಸೊಸೆನ ತೋರ್ಸೋದಕ್ಕೆ ಅಂತ, ನಮ್ಮ ಮನೆ ಸೊಸೆನ ತೋರ್ಸೋದಕ್ಕೆ. ಮದುವೆ ಟೈಮಲ್ಲಿ ನಮ್ಮ ಅಮ್ಮ ಇದ್ದಿರೋ ಎಷ್ಟು ಖುಷಿ ಪಟ್ಟಿರೋರು ಅಂತಂದರೆ, ನಮಗೆ ಸಖತ್ ಆಸೆ ನನ್ನ ಮಗನ ಮದುವೆ ನೋಡಬೇಕು, ನಮ್ಮ ಸೊಸೆ ನೋಡಬೇಕು, ಅವೆಲ್ಲ ತುಂಬ ಆಸೆ ಇತ್ತು. ಈ ಟೈಮಲ್ಲಿ ಇದ್ದಿರೋ ತುಂಬ ಚೆನ್ನಾಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಇಲ್ಲ. ಬಟ್ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಅಂದ್ಕೊಂಡು ಹೋಗಿತ್ತು. ಒಳಗಡೆಯಿಂದ ಹೋಗು, ಅಮ್ಮನ ಆಶೀರ್ವಾದ ಸಿಕ್ತು ನಿನಗೆ. ಆಕ್ಚುಲಿ ಊರಲ್ಲಿ ಈ ಮರನೇ ತುಂಬಾ ಇಷ್ಟ ಆಯ್ತು. ಈ ಮರ ಎಷ್ಟು ಇನ್ನೂ ಸಕ್ಕದಾಗಿತ್ತು ಗೊತ್ತಾ. ಚಿಕ್ಕ ವಯಸ್ಸು ನಾವು ಇಲ್ಲಿ ಜೋಕಾಲಿ ಆಡ್ತಿದ್ವಿ, ಜೋಕಾಲಿ ಮರ್ಕೋತಿ. ಇದು ಒಂದೇ ಮರ ಎಷ್ಟು ದೊಡ್ಡದಂತಂದರೆ, ಹಿಂಗೆ ಇನ್ನೊಂದು ಗೊತ್ತಾ ಸ್ಪೆಷಾಲಿಟಿ, ಈ ದೇವಸ್ಥಾನ TV 9 ಬಂದಿದೆ, ಈಗ ಉಂಟೆನಲ್ಲಿ. ಎಸ್, ಅಂದರೆ ಇಲ್ಲಿ ತುಂಬ ಇದು ಆ್ಯಕ್ಚುಲಿ ಸ್ಪೆಷಲ್ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲನೂ ಲೈಕ್ ತುಂಬ ಪವರ್ಫುಲ್ಲು. ಇನ್ನು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಜೊತೆಗೆ ಇಲ್ಲಿ ಹಿಂದ್ಗಡೆ ಇದೆಯಲ್ಲ, ಈ ಗಾಳಿ ಅದು ಇದು ಏನಾದರೂ ಬಂದಿದ್ರೆ ಅದನ್ನೆಲ್ಲ ಬಿಡಿಸೋದಕ್ಕೆ ಬರ್ತಾರೆ, ಜೊತೆಗೆ ತಡೆ ಹೊಡಿಯೋದಕ್ಕೆ ಅದಕ್ಕೆಲ್ಲನೂ ಇಲ್ಲೆಲ್ಲ ಬರ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ಪೆಷಲ್. ಸೊ ಪೂಜೆ ಎಲ್ಲ ಮುಗೀತು, ನೀವು ಹೇಳಬೇಕು. ಚೆನ್ನಾಗಾಯ್ತು ಪೂಜೆ ಎಲ್ಲ. ಪೂಜೆ ಚೆನ್ನಾಗಾಯ್ತು. ನಂಗೆ ಆ ಒಂದು ಸ್ಪೆಷಲ್ ಮೂಮೆಂಟ್ ಇತ್ತಲ್ಲ, ಇವಾಗ ಹಿಂಗೆ ಪೂಜೆ ಮಾಡೋಕೆ ಹೋದಾಗ ಹೂವು ಬಂದ್ಬಿತ್ತಲ್ಲ, ಆಕ್ಚುಲಿ ಅದು ರೆಕಾರ್ಡ್ ಆಗಲಿಲ್ಲ. ಹೂವು ಬಿದ್ದಾದ್ಮೇಲೆ ರೆಕಾರ್ಡ್ ಸ್ಟಾರ್ಟ್ ಆಯಿತು. ರೆಕಾರ್ಡ್ ಆಗಲಿಲ್ಲ. ರೆಕಾರ್ಡ್ ಆಗಿಲ್ಲ. ಓಕೆ, ಹೋಗಿ ಎನಿವೆ ಅದು ಬಟ್ ಅದು ಹಿಂಗೆ ಹೂವು ಅದ್ರ ಮೇಲೆ ಬಿದ್ದಾದ್ಮೇಲೆ ಅದು ರೆಕಾರ್ಡ್ ಸ್ಟಾರ್ಟ್ ಆಯಿತು. ಓಕೆ ಓಕೆ. ಸೊ ಅವಾಗ ಅವ್ನಿಗೆ ಹೂವು ಗೈಸ್ ಏನು ಗೊತ್ತಾ, ಹಿಂಗೆ ಪೂಜೆ ಮಾಡೋಣ ಹಿಂಗೆ ಹೋದೆ, ಅಷ್ಟರಲ್ಲಿ ರೋಸ್, ಆ್ಯಕ್ಚುಲಿ ಬೇರೆ ಸಾಮಾನ್ಯ ಹೂವನ್ನ ಇಟ್ಟಿದ್ವಿ, ಬಟ್ ರೋಸ್ ಇತ್ತಲ್ಲ, ರೋಸ್ ಹೂವು ಬಿತ್ತು, ಅದು ಬಲ್ಗಡೆಯಿಂದನೇ ಬಿತ್ತು. ಸೊ ಕೊನೆಗೂ ನಮ್ಮ ಅಮ್ಮನ ಆಶೀರ್ವಾದ ಸಿಕ್ಬಿಡ್ತು ನೋಡು. ಹೆಂಗೆ? ಹಾಂ ಸರಿ ಅತ್ತೆ, ಬರ್ತೀನಿ. ಓಕೆ, ಹೊರಡೋ ಟೈಮ್ ಆಯಿತು. ಎಸ್, ಚೆನ್ನಾಗಾಯ್ತು ಪೂಜೆ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಎಲ್ಲರದ್ದು ಹೆಸರು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಸರಿ ಅತ್ತೆ, ಬರ್ತೀನಿ. ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಕ್ಚುಲಿ ನಾವು ಮುಂಚೆನೇ ಎಲ್ಲ ಹೇಳಿದ್ರೆ ನಮ್ಮ ಅತ್ತೆ ಪಕ್ಕ ಅಡುಗೆ ಗಿಡ್ಗೆ ಎಲ್ಲ ಫುಲ್ಲು ಮಾಡ್ಕೊಂಡು ಕಾಯ್ಕೊಂಡಿರ್ತಿರು. ಬಟ್ ಸುಮ್ಮನೆ ತೊಂದರೆ ಕೊಡೋದು ಬೇಡ, ನಾವು ಹಿಂಗೆ ಬಂದು ಹಿಂಗೆ ಹೋಗೋದಲ್ವ ಅಂತಂದ್ಬಿಟ್ಟು ಏನು ಹೇಳಿರಲಿಲ್ಲ. ಸೊ ಅದೇ ನಮ್ಮ ಅತ್ತೆನೂ ಬೇಜಾರು ಮಾಡ್ಕೊಳ್ತಾ ಇದ್ರು, ಏನು ಹೇಳಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀರಾ ಹಂಗೆ ತಂದ್ಬಿಟ್ಟು ಪಾಪ. ಬಟ್ ಎನಿವೆ ಬಂದಿದ್ದ ಕೆಲಸ ಅಂತ ಮುಗೀತು, ಪೂಜೆ ಎಲ್ಲನೂ ಆಯಿತು, ಚೆನ್ನಾಗಾಯಿತು, ದರ್ಶನ ಎಲ್ಲ ಆಯಿತು, ಅಮ್ಮನ ಆಶೀರ್ವಾದ ಸಿಕ್ತು. ಸೊ ಕೊನೆಗೆ ಇವಾಗ ಬ್ಯಾಕ್ ಟು ಬೆಂಗಳೂರು. ಜಾಸ್ತಿ ಏನು ದೂರ ಅನ್ಸಲ್ಲ, ಜಾಸ್ತಿ ಏನು ದೂರ ಇಲ್ಲ, ಏನೊಂದು ಹಾಫ್ ಆನ್ ಅವರ್ ಇದ್ರೆ ಸಾಕು ಆರಾಮಾಗಿ. ಆ್ಯಕ್ಚುಲಿ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇದನ್ನು ಬೆಂಗಳೂರಿಗೆ ಸೇರಿದ್ದು. ಬಟ್ ಲೆಟ್ಸ್ ಗೋ ಹೋಮ್. ಈಗ ಸದ್ಯಕ್ಕೆ ಬರೀ 10:30 ಆಗ್ತಾ ಇದೆ. 10:30ಗೆ ಹೆಂಗ ಅನ್ಸಿದ್ರೆ ಒಂದು 2 ಗಂಟೆ ತರ ಬಿಸಿಲಿರಲ್ವಾ, ಆ ತರ ಅನ್ಸ್ತಾ ಇದೆ. ಆಗ್ತಾನೆ ಇಲ್ಲ, ತುಂಬಾ ಶೆಕೆ ಆಗ್ತಾ ಇದೆ. ಬಟ್ ತುಂಬಾ ಏನು ಬಂದಿದ್ದು ಒಂದು 20 ಮಿನಿಟ್ಸ್ಗೆ ಎಲ್ಲ ಮುಗ್ದೋಯ್ತು ಪೂಜೆ. ಜನಗಳು ಸ್ವಲ್ಪ ಕಡಿಮೆ ಇದ್ರಲ್ಲ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬರೋಣ ಮದ್ವೆ ಆದ್ಮೇಲೆ. ಎಸ್, ಮದ್ವೆ ಆದ್ಮೇಲೆ
ಏನು ಇನ್ನೊಂದು 20 ದಿನ ಇದೆ, ಭಯ ಆಗ್ತಾ ಇದೆ ಗೈಸ್. ನನಗೆ ನಾನು ಭಯ ಪಡ್ಕೋಬೇಕು. ಹಾಫ್ ಆನ್ ಅವರ್ ಮನೆ ಬೇಗ ಹೋಗಿ ಇನ್ನ ನಾನಂತೂ ಹೊಡ್ತೀನಿ ಬಿಕಾಸ್ ನನಗೆ ಬೇರೆ ಕೆಲಸ ಇದೆ. ಇವಳು ಹೊಡ್ತಾಳೆ, ನನಗೂ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಇವಾಗ ಲಿಟ್ರಲಿ ನಾವು ಇಬ್ರು ಒಂದೇ ಕಡೆ ಇದ್ರೆ ನಮ್ಮ ಕೆಲಸಗಳು ಆಗಲ್ಲ. ಸೊ ಇನ್ನ ಇವಳ್ದು ಶಾಪಿಂಗ್ ಪೆಂಡಿಂಗ್ ಇದೆ, ನಂದು ಶಾಪಿಂಗ್ ಪೆಂಡಿಂಗ್ ಇದೆ. ಅದೆಲ್ಲ ನೆಕ್ಸ್ಟ್ ನೀವು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲೆಲ್ಲ ನೋಡ್ತೀರಾ. ಇನ್ನು ಶಾಸ್ತ್ರಗಳಿಗೆಲ್ಲ ರೆಡಿ ಆಗಬೇಕು. ನಮ್ಮ ಬ್ರೈಡ್ ಟು ಬಿ ಯಾವ ತರ ರೆಡಿ ಆಗ್ತಾರೆ, ಯಾವ್ದೇ ತರ ಸ್ಯಾರಿಗಳು ಹಾಕ್ತಾರೆ, ನನಗೆ ಯಾವ್ದೇ ತರ ಟ್ಯಾಕ್ಸ್ ಹಾಕ್ತಾರೆ, ಅದೆಲ್ಲ ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ಸೊ ಎನಿವೇ ಗೈಸ್, ಫಸ್ಟ್ ಇವಾಗ ಬಿಸಿಲು ಬೇರೆ ಜಾಸ್ತಿ ಆಗ್ತದೆ. ಸೊ ಬೇಗ ಟ್ರೈ ಮಾಡು, ರೀಚ್ ಆಗೋಣ ಮನೆಗೆ. ಎಸ್, ಲೆಟ್ಸ್ ಗೋ. ಓಕೆ, ಸೊ ಮೇಡಮ್ ಅವರು ಹೊರಟ್ರು, ನಾನು ಜಸ್ಟ್ ಇವಾಗ ಮನೆಗೆ ಬಂದೆ. ಸೊ ಏನಪ್ಪಾ ಅಂತ ಅಂದರೆ, ಒಂದು ಕಡೆ ಈ ಕಡೆ ಮದುವೆ ತಯಾರಿ ಎಲ್ಲ ನಡೀತಾ ಇದೆ ಅನ್ನೋ ಒಂದು ಖುಷಿ ನನಗಿದೆ, ಆ ಎಕ್ಸೈಟ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮಮ್ಮ ನನ್ನ ಜೊತೆ ಇಲ್ಲ ಅನ್ನೋ ಒಂದು ಕೊರಗು ಕೂಡ ಇದೆ. ಸೊ ನಾನು ನಿಮಗೆ ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ತಂದೆ ತಾಯಿ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್, ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ತಂದೆ ತಾಯಿ ಆ ಸ್ಥಾನ ಇದೆಯಲ್ಲ, ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನಿಮಗೆ ಒಬ್ಬರು ಫ್ರೆಂಡ್ ಇಲ್ಲ ಅಂದರೆ ಇನ್ನೊಬ್ರು ಫ್ರೆಂಡ್ ಸಿಗ್ತಾರೆ, ತಮ್ಮ ಇಲ್ಲ ಅಂದರೆ ಇನ್ನೊಬ್ಬ ತಮ್ಮ ಥರ ಇರ್ತಾರೆ, ಅಥವಾ ಅಣ್ಣ ಇಲ್ಲ ಅಂದರೆ ಅಣ್ಣ ಥರ ಇರ್ತಾರೆ. ಬಟ್ ತಂದೆ ತಾಯಿ ಆ ಸ್ಥಾನನ ರಿಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಎಷ್ಟೋ ಸಲ ನಾವು ನಮ್ಮ ಖುಷಿನಲ್ಲಿ ಅಥವಾ ನಮ್ಗೇನಾದ್ರು ಒಂದು ಬೇಕು ಅನ್ನೋ ಆ ಆತರದಲ್ಲಿ ನಾವು ಯೋಚನೆ ಮಾಡಿದಿರ ತಂದೆ ತಾಯಿಗೆ ತುಂಬಾ ಪ್ರೆಷರ್ ಕೊಡ್ತಾ ಇರ್ತೀವಿ. ಲೈಕ್ ಅವ್ರ ಕೈಲಿ ಆಗದೆ ಇದ್ರೂ ಅವ್ರು ನಮ್ಮನ್ನು ಖುಷಿ ಪಡೋದಕ್ಕೆ ಅವ್ರ ಕೈಯಿಂದ ಮೀರಿ, ಆ ಶಕ್ತಿ ಮೀರಿ ನಮ್ಗೇನು ಬೇಕೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ನಮ್ಮನ್ನು ಖುಷಿ ಪಡೋದಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಅಂಥ ತಂದೆ ತಾಯಿಗಳಿಗೆ ಯಾವತ್ತೂ ಕಷ್ಟ ಕೊಡಬೇಡಿ. ಯಾಕಂದರೆ ಇರೋರ್ಗಿಂತ ಇಲ್ಲದೆ ಇರೋರ್ಗೆ ಮಾತ್ರ ಗೊತ್ತು ಅವ್ರ ಬೆಲೆ ಏನು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ಇದ್ದಾಗ ನಾನು ಅಷ್ಟೊಂದೇನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಲೈಕ್ ಈ ಸಿಚುವೇಶನ್ ಬಂದಿರಲಿಲ್ಲಲ್ಲ. ಸೊ ಅಮ್ಮ ನನಗೆ ತುಂಬಾ ಕ್ಲೋಸ್ ಇದ್ದರು, ಲೈಕ್ ಇರಬೇಕಾದ್ರೆ. ಸೊ ಇದ್ದಾಗ ನಂಗೆ ಏನು ಬೇಕೋ ಅದು ಮಾಡಾಕ್ತಾಯಿದ್ರು. ಊಟ ಆಗಲಿ, ಆ ಕೇರ್ ಆಗಲಿ, ಅದು ಸಿಗ್ತಾನೆ ಇತ್ತು, ತುಂಬ ಜಾಸ್ತಿ ಸಿಗ್ತಾ ಇತ್ತು. ಆ ಪ್ರೀತಿ ತುಂಬ ಜಾಸ್ತಿ ಸಿಗ್ತಾ ಇತ್ತು. ಬಟ್ ಇವಾಗ ಆ ಅಮ್ಮನ ಪ್ರೀತಿ ಕೊಡೋದು ಯಾರಿಲ್ಲ. ಅಫ್ಕೋರ್ಸ್ ಬೀಯಿಂಗ್ ಅ ಸಿಂಗಲ್ ಪೇರೆಂಟ್, ನಮ್ಮ ಡ್ಯಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೋ ಕಂಪ್ಲೇಂಟ್ಸ್ ಅಬೌಟ್ ದಟ್. ಈ 7-8 ಇಯರ್ಸಲ್ಲಿ ನಮ್ಮ ತಾಯಿ ಹೋದಾಗಿಂದನೂ ಪ್ರತಿಯೊಂದೂ ಅವರೇ ನನ್ನ ನೋಡ್ಕೊಂಡಿರೋದು. ಲೈಕ್ ಅಡುಗೆ ಆಗಿರ್ಬೋದು, ಟೈಮ್ ಟು ಟೈಮ್ ನನಗೆ ಊಟ ಬೇಕು ಅಂತಂದರೆ ಅಥವಾ ಏನಾದ್ರು ಬೇಕು ಅಂತಂದರೆ ನಮ್ಮ ಡ್ಯಾಡಿ ಯಾವುದೇ ಹೆಸಿಟೆನ್ಸಿ ಇಲ್ದಿರ ಅವ್ರು ನನಗೆ ಅದನ್ನು ಮಾಡಾಕ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ತಂದೆನ ಪಡ್ಕೊಂಡಿರೋಕ್ಕೆ. ಯಾಕಂದರೆ ನನ್ನ ಖುಷಿಗೆ ಅವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಆ್ಯಂಡ್ ಹ್ಯಾವಿಂಗ್ ಅ ಸಿಂಗಲ್ ಪೇರೆಂಟ್ ಈಸ್ ವೆರಿ ಡಿಫಿಕಲ್ಟ್ ಗೈಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆ ತಾಯಿನ ತುಂಬಾ ಖುಷಿನ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಖುಷಿನ ನೋಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ಕಷ್ಟ ಕೊಡೋಕೆ ಹೋಗ್ಬೇಡಿ. ಓಕೆ, ಸೊ ಸದ್ಯಕ್ಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ, ಒಳ್ಳೊಳ್ಳೆ ವೆಡ್ಡಿಂಗ್ ಸೀರೀಸ್ ಲೈನಪ್ ಆಗಿದೆ. ಸೊ ಅದನ್ನೆಲ್ಲ ನೀವು ನೆಕ್ಸ್ಟ್ ನೋಡ್ತೀರಾ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.